ತುಳುನಾಡನ್ನು ಬಿಟ್ಟು ಬೇರೆ ಕಡೆ ದೈವಾರಾಧನೆ ಆಗಬಾರ್ದು ಅಂತ ಒಂದು ಟೈಮಲ್ಲಿ ಇತ್ತು. ಓಕೆ. ಈಗ ಈ ದೈವಗಳು ಮೈಗ್ರೇಟ್ ಮನುಷ್ಯ ಆಗಿದ್ದಲ್ಲ, ಈಗ ಬಾಂಬೆಗೆ ಹೋಗಿದ್ದಾವೆ ದೈವಗಳು. ಅಲ್ಲಿ ಪ್ರತಿಷ್ಠೆ ಆಗಿದೆ ದೈವಗಳದ್ದು, ಅಲ್ಲಿ ಕೋಲ ನಡೀತಾ ಉಂಟು. ಇದು ಹೇಗಾಗ್ತದೆ? ತುಳುನಾಡಿಗೆ ಸೀಮಿತವಾದಂಥ ದೈವಗಳು ತುಳುನಾಡಿಗೆ ಇನ್ನು ಸದ್ಯದಲ್ಲಿ ದುಬೈಗೆ ಹೋಗ್ಲಿ, ವೀಸಾ ಆಗಲಿಲ್ಲ, ಅದು ದುಬೈಗೆ ಹೋಗ್ಲಿಕ್ಕೆ ಉಂಟೀಗ. ವೀಸಾ ಒಂದಾದರೆ ದೈವಗಳು ಹೋಗಿಬಿಡ್ತಾವೆ. ಇದೆಲ್ಲ ಏನು ಗೊತ್ತಿದೆಯಾ? ಹೊಟ್ಟೆಪಾಡಿನ ಈ ಉದರ ವೈರಾಗ್ಯವಿದು ಅಂಥೇಳಿ ನಮಗೆ ಪುರಂದರದಾಸರು 12ನೇ ಶತಮಾನದಲ್ಲಿ ಹೇಳಿದ್ದಾರೆ. ಕಂಚುಗಾರನ ಬಿಡಾರದಂದದಿ ಕಂಚು ಹಿತ್ತಾಳೆ ಪ್ರತಿಮೆಯ ಹಿಡಿದು ಮಿಂಚಬೇಕೆಂದು ದೀಪವ ಹಚ್ಚುವುದು ಉದರ ವೈರಾಗ್ಯ. 90% ಇವತ್ತು 10% ಮಾತ್ರ ನಿಜವಾದ ದೈವಗಳ ಆಹ್ವಾನ ಆಗುವುದು ತುಳುನಾಡಿನಲ್ಲಿ. ಇನ್ನು 90 ಭಾಗವು ಡ್ಯಾನ್ಸೇ. ಯಾರು ಏನು ಬೇಕಾದ್ರೆ ಹೇಳಲಿ, ನಾನು ಇರೋ ಸತ್ಯ ಹೇಳು, ಸನ್ಯಾಸಿಗಳು ನಾವು ಇರೋದನ್ನೇ ಹೇಳುದ. ಎಲ್ಲೂ ಸಹ ನಿಜವಾದ ದೈವಗಳ ಆರಾಧನೆಯೇ ಕಾಣ್ತಾ ಇಲ್ಲ, ಹಳೆ ಕಾಲದಲ್ಲಿ ನಡೆದದ್ದು. ಆಮೇಲೆ ಹಿಂದೆ ಎಲ್ಲ ಇತ್ತು, ಕೆಲವೆಲ್ಲ ಮೂಢನಂಬಿಕೆಗಳು ಹಿಂದೆ ಸೇರಿದೆ. ಈಗ ನಿಮಗೆ ಕೊರೋನಾ ಬಂದ ಮೇಲೆ, ಕೋವಿಡ್ ಇಂಜೆಕ್ಷನ್ ತಗೊಂಡ ಮೇಲೆ ನೀವೆಲ್ಲ ಪ್ರಸಾರ ಮಾಡ್ತಾ ಇದ್ದೀರಿ, ಇದು ಇಂಜೆಕ್ಷನಿಂದ ಹಾರ್ಟ್ ಅಟ್ಯಾಕ ಅಥವಾ ಹಾಗೇನೆ ಹಾರ್ಟ್ ಅಟ್ಯಾಕ ಅಲ್ವಾ, ದಡ್ ಅಂತ ಎಲ್ಲ 25 ವರ್ಷದವರೆಲ್ಲ ಬಿದ್ದು ಸತ್ತೋಗ್ತಾ ಇದ್ದಾರೆ. ಅವಾಗ ಏನಿತ್ತು, ಇದು ಸತ್ತೋಗೋದು ಅವಾಗಲೂ ಇತ್ತು. ಅದು ಅವಾಗ ಏನಾಗ್ತಿತ್ತು ಅಂತಂದ್ರೆ ದೈವ ಹೊಡ್ಕೊಂಡು ಹೋಯ್ತು ಅಂತ. ದೈವವೇ ಹೊಡೆಸತ್ತು. ಯಾಕೆಂದರೆ ಅಲ್ಲಿ ಈಕು ಪುಕ್ಕು ಸಿಗ್ತಾ ಇರಲಿಲ್ಲಲ್ಲ, ಯಾರು ಬ್ಲಡ್ ಟೆಸ್ಟ್ ಮಾಡಿಸೋ ಪದ್ಧತಿ ಇಲ್ಲದೆ ಇದ್ದ ಕಾಲ ನಾನು ಹೇಳೋದು. ಆಗ ಒಬ್ಬ ಮನುಷ್ಯ ಸತ್ತ ಅಂದರೆ ಅವನಿಗೆ ಬ್ರೈನಲ್ಲಿ ಏನಾದ್ರು ಹೆಮರೇಜ್ ಆಯಿತು ಸತ್ತ ಅಂತಂದರೆ ದೈವವೇ ಹೊಡಿತು ಅಂತ. ಈಗ ಹಾಗಲ್ಲ, ಈಗ CT ಸ್ಕ್ಯಾನ್ ಇದೆ, ದೈವ ಅಲ್ಲ, ಇದು ಬ್ಲಡ್ ಕ್ಲಾಟ್ ಆಗಿದೆ ಅಂತ ಹೇಳ್ತಾರೆ ಅಲ್ವಾ. ಈಗ ECG ನಡೀತದೆ, ದೈವಗಳ ಸ್ವಲ್ಪ ಪವರ್ ಕಮ್ಮಿ ಆಗಿದೆ ಅಂತ ಜನ ತಿಳಿತಾರೆ. ಈಗಿರುವಾಗ ಒಂದು ದೈವ ಮೈ ಮೇಲೆ ಬಂದಾಗ ಏನು ಆ್ಯಕ್ಷನ್ ಆಗ್ತದೆ, ನಾನೊಬ್ಬ ಡಾಕ್ಟ್ರಿಗೆ ಹೇಳೋದು, ಏನು ಬಾಡಿ ಒಳಗಡೆ ಚೇಂಜ್ ಆಗ್ತದೆ, ಆ ದೈವ ಹೇಗೆ ನುಡಿಲಿಕ್ಕೆ ಕಾರಣ ಏನು, ನಿಮ್ಮ ಮನಸ್ಸು ಆತ್ಮಕ್ಕೆ ಸಂಬಂಧ ಇದೆಯಾ, ದೇಹಕ್ಕೆ ಸಂಬಂಧ ಇದೆಯಾ ದೈವ ಬಂದಾಗ, ಇದು ಎಕ್ಸ್ಪ್ಲೇನ್ ಮಾಡಬೇಕಲ್ಲ. ಹೌದು, ಸುಮ್ಮನೆ ಗೆಣಸ್ದಾಗೆಲ್ಲ ಬಂದುಬಿಡ್ತದೆ, ಅದು ಬಂದುಬಿಡ್ಲಿ ನೋಡೋಣ. ಇಲ್ಲಿ ಕೆಲವರಿಗೆ ಹಾಗಲ್ಲ, ಕೆಲವ್ರಿಗೆ ಬೆಳಗ್ಗೆ ಒಂದು ದೇವ್ರು ಬರೋದು, ಮಧ್ಯಾಹ್ನ ಒಂದು ಬರೋದು. ಸೀಸನ್ ಜಾಸ್ತಿ ಆದರೆ ಇನ್ನೂ ಸುಮಾರು ಬಂದುಬಿಡ್ತದೆ. ಸೀಸನ್ ದೇವರುಗಳಂತನ ಅಲ್ಲಲ್ಲ, ಒಂದೊಂದು ಜನಗಳು ಜಾಸ್ತಿ ಕರಿತಾ ಹೋದರೆ ಈ ಮನೆಯಲ್ಲಿ ಕಲ್ಕುಟ್ಕ ಬರ್ತದೆ, ಇನ್ನೊಂದು ಊರಿನಲ್ಲಿ ಹೋದಾಗ ಪಿಲ್ಚಾಂಡಿ ಬರ್ತದೆ, ಮತ್ತೊಂದು ಕಡೆ ಪಂಜುರ್ಲಿ ಬರ್ತದೆ. ಕೆಲವು ಸರ್ತಿ ಅವರಿಗೆ ಕನ್ಫ್ಯೂಷನ್ ಯಾವ್ದು ಬಂದಿದೆ ಅಂತ. ಆ ಮಟ್ಟಕ್ಕೆ ದೈವದ ನರ್ತ ಅದನ್ನು ಫಸ್ಟ್ ಸರಿ ಮಾಡಬೇಕು. ದೈವ ನರ್ತಕರಲ್ಲೇ ಹಣಕ್ಕಾಗಿ ಮಾಡುವವರು ಅಲ್ಲೇ ಇದ್ದಾರೆ, ಅಲ್ಲ ದೈವ ನರ್ತಕರಲ್ಲೇ ಈಗ ಕಮರ್ಷಿಯಲ್ ಆದವರು ಬಹಳಷ್ಟು ಜನ ಇದ್ದಾರೆ. ಅನುಷ್ಠಾನ, ದೈವ ನರ್ತಕರಿಗೂ ಒಂದು ಅನುಷ್ಠಾನ ಇದೆ. ದೈವ ಬರುವುದು ಸುಮ್ಮನೆ ಅಲ್ಲ, ಆ ದೈವ ಸಾನ್ನಿಧ್ಯದಿಂದ 3 ಮುಕ್ಕಾಲಗಳಿಗೆ ಅಷ್ಟೇ ನನ್ನ ಮೇಲೆ ಆಹ್ವಾನ ಆಗಬೇಕು ಅಂತ ಪ್ರಾರ್ಥನೆ ಇರೋದು ತುಳುನಾಡಿನಲ್ಲಿ. ಓಕೆ, ಗೊತ್ತಾಯ್ತಾ? ಅದಕ್ಕೆ ಮದೀಪು ಅಂತ ಕರಿತೇವೆ ನಾವು ತುಳುನಲ್ಲಿ. ಅದನ್ನು ಕರೆದು ನೀವು ಎಲ್ಲ ಜಗತ್ತಿನಲ್ಲಿ ಎಲ್ಲವನ್ನು ದಾಟಿ ಬಂದು ಈ ಮನುಷ್ಯನ ದೇಹದ ಒಳಗಡೆ 3 ಮುಕ್ಕಾಲಗಳಿಗೆ ಬಂದು ನೀನು ಆಹ್ವಾನ ಆಗಬೇಕಂತ. ಅದು ಒಂದು ವೈಬ್ರೇಷನ್, ಪಾಸಿಟಿವ್ ವೈಬ್ಸ್ ಒಂದು ಪಾಸ್ ಆಗ್ತದೆ ಅಂತ. ಅದನ್ನು ಅಥರ್ವಣ ವೇದ ಬಹಳ ಚಂದವಾಗಿ ಹೇಳ್ತದೆ. ಏನು, ಪ್ರಾಣಮಯ ಕೋಶ, ಅನ್ನಮಯ ಕೋಶ ಎಲ್ಲ ಹೋಗಿ ಮನೋಮಯ ಕೋಶ ದಾಟಿ ಜ್ಞಾನಮಯ ಕೋಶಕ್ಕೆ ಬರಬೇಕು. ಜ್ಞಾನಮಯ ಕೋಶದಿಂದಲೂ ಇವನಿಗೆ ಅನುಷ್ಠಾನ ಕರೆಕ್ಟಾಗಿ ಕುಣಿದು 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 ಕುಪ್ಪಳಿಸ್ತಾರಲ್ಲ, ಅದು ಯಾಕೆ ಅಂದರೆ ಕುಣಿಸೋದಂದರೆ ಈ ಜ್ಞಾನಮಯ ಕೋಶವನ್ನು ದಾಟಿ ಆನಂದಮಯ ಕೋಶಕ್ಕೆ ಹೋದಾಗ ನಿಮ್ಮ ಹಿಡಿತ ತಪ್ಪಿ ಎಲ್ಲೋ ನಡೆದಂತಹ ಒಂದು ಘಟನೆಯನ್ನು ಬಾಯಿಯ ನರ್ತನ ನಡೆಯುವ ಅಂದರೆ ನರ್ತನ ಆಗ್ತಾ ಇರುವಾಗ ಅವನ ನಾಲ್ಗೆನಲ್ಲಿ ನುಡಿಸೋದಿದೆಯಲ್ಲ, ಅದು ಆನಂದಮಯ ಕೋಶ ಓಪನ್ ಆದಾಗ ಅಂತ ಇಷ್ಟು ಸೈಂಟಿಫಿಕ್ ಆಗಿ ಅಥರ್ವಣ ವೇದ ಹೇಳ್ತದೆ. ಓಕೆ, ಹೀಗಿರುವಾಗ ಇಲ್ಲಿ ಆ ಕೋಶಗಳಿಗೆ ಹೋಗೋದೇ ಅಲ್ಲ, ಈ ಕೋಶಗಳೇ ಗೊತ್ತಿಲ್ಲ ಕೆಲವರಿಗೆ ಪ್ರಾಣಮಯ ಕೋಶದಲ್ಲೇ ಪ್ರಾಣ ಹೋಗಿರ್ತದೆ. ಈ ಥರದ್ದಿದೆ ನೋಡಿ. ಇದ್ದಿದೆಯಲ್ಲ, ನಾವು ವೈಜ್ಞಾನಿಕವಾಗಿ ಕರೆಯೋದು ಯಾವುದು, ಫಿಲ್ಮ್ ನೋಡ್ತಾ ನೋಡ್ತಾ ಮೈಮೇಲೆ ಬಂತಲ್ಲ, ಇದು ವೈಜ್ಞಾನಿಕವಾಗಿ ಕರೆಯೋದು ಸೈಕೋಸೊಮ್ಯಾಟಿಕ್ ಡಿಸೀಸ್ ಅಂತ. ಓಕೆ, ಇದೆಲ್ಲ ಈಗ ನಡೀತಿದೆಯಲ್ವ, ಇದೆಲ್ಲ ಓದಾ, ಇದು ಥಿಯೇಟ್ರಲ್ಲಿ ನಡೀತಿರೋದು ಇದೆ. ಇದೆಲ್ಲ ಡಿಸೀಸ್, ಇದು ದೇವರಲ್ಲ, ಇದು ದೈವ ಅಲ್ಲ, ಇದಕ್ಕೆ ಟ್ರೀಟ್ಮೆಂಟ್ ಬೇಕು. ಇದಕ್ಕೆ ರೋಗ, ಇದು ಹೌದು ರೋಗ ಇದು. ಹೌದೌದು, ನಿಮ್ಗೆ ಜಾಸ್ತಿ ಬ್ಯಾಂಡ್ ಸೆಟ್ ಬಾಡಿಸಿದ್ರೆ, ಜಾಗಂಟೆ ಜಾಸ್ತಿ ಹೊಡೆದ್ರೆ ಬಂದ್ಬಿಡ್ತದೆ. ಹೌದು, ಗಂಟೆ ಬಾರಿಸಿದ್ರು ಕುಣಿತಾರೆ, ಜೋರಾಗಿ ಗಂಟೆ ಬಾರಿಸಿದ್ರೆ. ನಿಮ್ಮ ಅಶ್ವವೇಗ ಟಿವಿಯಲ್ಲಿ ನಾನೊಂದು ಇವತ್ತೊಂದು ಚಾಲೆಂಜ್ ಮಾಡ್ಲಿಕ್ಕೆ ಉಂಟು, ಮಾಡಿ. ನಿಜವಾದ ದೈವ ಬಂದಿದೆ ಅಲ್ಲ ಇವರು, ನಾನು ಏನಿಲ್ಲ 5 ಹೆಜ್ಜೆ ಇವರು ನಡಿಬೇಕು, 5 ಹೆಜ್ಜೆಯು ನೆಲಕ್ಕೆ ಕಾಲು ತಾಗಬಾರ್ದು. 1 ಲಕ್ಷ ರೂಪಾಯಿ ಕೊಡ್ತೇನೆ.
ಸ್ಪಾಟಲ್ಲಿ 5 ಹೆಜ್ಜೆ ನಡೆದಾಗ 1 ಹೆಜ್ಜೆನೂ ಕಾಲು ನೆಲಕ್ಕೆ ತಾಗಬಾರ್ದು. ಹಾಗಾದ್ರೆ ಗುರುಗಳು ನೀವು ಹೇಳ್ತಾರಂಥದ್ದು ಅಂದ್ರೆ ದೇವರಲ್ವಾ? ದೇವರು ಮೈ ಮೇಲೆ ಬರೋದೇ ಇಲ್ವಾ ಹಾಗಾದ್ರೆ? ಆ ಕಾನ್ಸೆಪ್ಟೇ ಇಲ್ಲ ಅಂತ ಅಂದ್ರೆ ದೈವದ ಬಗ್ಗೆ ಅಲ್ಲ, ಇಡೀ ನಮ್ಮಲ್ಲಿ ಇದೆಯಲ್ವಾ ಹಿಂದೂ ಸಂಪ್ರದಾಯ ಅಥವಾ ಹಿಂದೂಗಳು ನಂಬ್ತೀವಲ್ವಾ, ದೇವರು ಮೈ ಮೇಲೆ ಬಂದಿದ್ರು ಈ ರೀತಿ ಹೇಳಿದ್ರು ಒಳ್ಳೇದಾಗುತ್ತಂತೆ. ಸೊ ಈ ದೇವರು ಮೈ ಮೇಲೆ ಬರೋ ಕಾನ್ಸೆಪ್ಟ್ ಬಗ್ಗೆ ದೈವವನ್ನ ಅದರ ಕರಾವಳಿ ಬಹಳ ಚಂದ ಸೈಂಟಿಫಿಕ್ ಆಗಿ ಕೊಟ್ಟಿದೆ ನಮ್ಮ ವೇದ. ಏನು ಹೇಳ್ತದೆ ಅಂದ್ರೆ, ಈಗ ನಿಮ್ಮಲ್ಲಿ ಒಂದು ಬಲ್ಪ್ ಇದೆ, ಆ ಬಲ್ಪಿಗೆ ನೀವು ಸಾಧಾರಣ ಒಂದು ಇಷ್ಟು ವ್ಯಾಟ್ಸ್ ಅಂತ ಒಂದು ಇರ್ತದಲ್ವಾ, ಸಿಂಗಲ್ ಫೇಸಲ್ಲೂ ಒಂದು ಉರಿತದೆ. ಅದು ನಿಮಗೆ ಸರಿಯಾದ ಕರೆಂಟ್ ಅದಕ್ಕೆ ಕೊಡಬೇಕು ಅಂದರೆ ನಿಮ್ದು ಕರೆಕ್ಟಾಗಿ ಕನೆಕ್ಷನ್ ಇರಬೇಕು. ಅದು ಇದೆ ಅಂತ ಅನ್ನೋದು ಹೇಗೆ ಅಂದರೆ ಈ ಅನುಷ್ಠಾನ ಇದ್ದಾಗ ನಮ್ಮಲ್ಲಿ ಸಾಧಾರಣವಾದಂಥ ಒಂದು ಆತ್ಮ ಒಳಗಡೆ ಇರ್ತದೆ. ಆತ್ಮ ಇಲ್ಲಿಂದ ಹೊರಟೋಯ್ತು ಅಂತಂದರೆ ಎಂಥದ್ದು ಆಟ ಇಲ್ಲ. ಆತ್ಮ ಒಳಗಡೆ ಇರುವಾಗ ಇನ್ನೊಂದು ಶಕ್ತಿ ಪ್ರೇತಗಳಾಗಲಿ ಮತ್ತೊಂದಾಗಲಿ ಆ ದೇಹದೊಳಗೆ ಬರಲಿಕ್ಕಾಗೋದಿಲ್ಲ. ಆದರೂ ಕೂಡ ಒಂದು ದೈವ ಶಕ್ತಿ ಪ್ರೇರಣೆ ಆಗ್ತದೆ. ಅದು ಯಾವಾಗ ಅಂದರೆ ಮನೋಮಯ ಕೋಶವನ್ನು ದಾಟಿ ಜ್ಞಾನಮಯ ಕೋಶ ಅಂದರೆ ಇದು ಸಹಸ್ರಾರ ಚಕ್ರ ಓಪನ್ ಆಗೋದು. ಸಹಸ್ರಾರ ಚಕ್ರ ಓಪನ್ ಆದಾಗ ಏನಿರ್ತದೆ ಅಂದರೆ ನೋಡಿ, ಭಾಳ ಚಂದ ಹೇಳ್ತದೆ. ಅದರೊಳಗೆ IQ ಇರ್ತದೆ, ನಿಮಗೆ ಜ್ಞಾನೇಂದ್ರಿಯ ಕೆಲಸ ಮಾಡ್ತದೆ, ಇಂದ್ರಿಯಾರ್ಥ ಸನ್ನಿಕರ್ಷ ಆಗೋದಿಲ್ಲ. ಅರ್ಥ ಮಾಡ್ಕೊಳ್ಳಿ, ಅವನು ಕೇಳ್ತಾ ಇದ್ದಾನೆ, ಏನು ಪ್ರಶ್ನೆ ಕೇಳ್ತಾನೆ ಗೊತ್ತಿರ್ತದೆ, ಆದರೆ ಯಾವ ವಾತಾವರಣದಲ್ಲಿದ್ದೇನೆ ಅವನಿಗೆ ಗೊತ್ತಾಗೋದಿಲ್ಲ. ಅವನ ಪ್ರಶ್ನೆಗಷ್ಟೇ ಇವನಿಗೆ ಜ್ಞಾನ ತನ್ನದ ಹಿಡಿತ ಬಿಟ್ಟು ಅವನ ನಾಲ್ಗಿನಲ್ಲಿ ನುಡಿತದಲ್ಲ, ಅದು ದೈವ ಶಕ್ತಿಯಿಂದ ನುಡಿತದೆ ಅನ್ನುವಂಥದ್ದು ನಂಬಿಕೆ. ಅದು ಸೈಂಟಿಫಿಕ್ ಆಗಿರ್ತದೆ. ಅಷ್ಟು ಬರಬೇಕೋಸ್ಕರ ಆಗಿ ಈ ಮುಗ್ಧತೆ ಜನರು ಇದ್ರಲ್ಲ, ಹಿಂದೆ ಆದಿವಾಸಿಗಳು ಭೂತಾರಾಧನೆ ಮಾಡ್ತಾ ಇದ್ದದ್ದು, ಅವರಲ್ಲಿ ಸ್ವಲ್ಪ ಮನಸ್ಸು ವಿಚಲಿತವಾಗದೆ ಎಲ್ಲೋ ಹೋಗಬೇಕು, ಅದಕ್ಕೋಸ್ಕರ ಸ್ವಲ್ಪ ಡ್ರಿಂಕ್ಸ್ ಮಾಡ್ತಾ ಇದ್ರು. ಅಲ್ಲಿಗೆ ಬರ್ತಿದ್ದೆ. ಹಾಂ, ಡ್ರಿಂಕ್ಸ್ ಎಲ್ಲ ನೈವೇದ್ಯವಾಗಿ ಇಡುವಂಥದ್ದು ಕೂಡ ನೋಡಿದ್ವಿ. ಹೌದು. ಯಾಕೆ ಡ್ರಿಂಕ್ಸ್ ಮಾಡ್ತಿದ್ರು ಅಂದರೆ ಮತ್ತಿನಿಂದ ತನ್ನ ಇದೆಲ್ಲ ವಿಚಾರಗಳು ದಾಟಿ ಹೋಗಬೇಕು ಅವನು. ಈಗ ಒಂದು ತಪಸ್ಸಿನಲ್ಲಿ ದಾಟಿ ಹೋಗೋದು ತುಂಬ ಹೊತ್ತಾಗ್ತದೆ, ಅದು ಹಿಪ್ನೋಟೈಸ್ ಆಗಿ ಹೋಗಲಿಕ್ಕೆ. ಈ ಮಾದಕ ಒಳಗಡೆ ಇದ್ದಾಗ ಅವನು ಕುಣಿದು 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 ಅವನಿಗೇ ತನ್ನ ಹಿಡಿತ ಬಿಟ್ಟೋಗ್ಬಿಡ್ತದೆ. ಬಿಟ್ಟೋದಾಗ ಜೋರು ಆ ವಾದ್ಯ ಕೊಡೋದು ಅದಕ್ಕೋಸ್ಕರನೇ. ಕೇಳಿದಿರಲ್ಲ ನೀವು, ವಾದ್ಯಗಳೆಲ್ಲ ಇದ್ದಾವೆ. ಆ ವಾದ್ಯದಲ್ಲಿ ಏರಿಸಿ ತಗೊಂಡೋದಾಗ ಇವನಿಗೆ ಪ್ರಾಣಮಯ ಕೋಶದಿಂದ ಮನೋಮಯ ಕೋಶ ಓಪನ್ ಆಗ್ತದೆ. ಆ ಹಾಡಿಗೆ ಕುಣಿತಾ ಇರ್ತಾನೆ. ಮತ್ತು ಕುಣಿದದ್ದು ನಾವಿನ ಬೆಂಕಿ ಎಲ್ಲ ಕೊಡ್ಲಿಕ್ಕಿದೆ, ಅದಕ್ಕೆ ದೊಂದಿಗಿಂದಿ ಎಲ್ಲ ಕೊಡ್ಲಿಕ್ಕಿದೆ. ಆ ದೊಂದಿ ಎಲ್ಲ ಕೊಟ್ಟು ಆ ದೀವಟಿಗೆ ಅಂತ ಕರಿತೇವೆ, ಅದನ್ನೆಲ್ಲ ಕೊಟ್ಟು ಕುಣಿದುವಾಗ ಮನೋಮಯ ಕೋಶದಿಂದ ಜ್ಞಾನಮಯ ಕೋಶಕ್ಕೆ ಹೋದ ಅವನು. ಅವಾಗ ನುಡಿ ಕೊಡೋದು. ಮುಂಚೆ ನುಡಿ ಇಲ್ಲ, ಏನಿಲ್ಲ, ಬರೀ ಡ್ಯಾನ್ಸೇ. ಗೊತ್ತಾಯ್ತಾ? ಇವರಿನ್ನು ಡ್ಯಾನ್ಸಿಗೂ ಬರಲಿಲ್ಲ ಇವ್ರದೆಲ್ಲ. ಇವ್ರು ಯಾವ ಕೋಶ ಇಲ್ಲ, ಟಾಕೀಸ್ ಕೋಶದಲ್ಲಿ ಇದ್ದಾರೆ ಅಷ್ಟೇ. ಓಕೆ.